ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮೂಲಭೂತ ಸೌಕರ್ಯವೇ ಮರೀಚಿಕೆಯಾಗಿದೆ. ಕಲ್ಲುಗಳಿಂದ ಆವೃತವಾದ ರನ್ನಿಂಗ್ ಟ್ರ್ಯಾಕ್ನಲ್ಲೇ ಓಡೋ ಪರಿಸ್ಥಿತಿ. ಅವ್ಯವಸ್ಥೆಗೊಂಡ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿದೆ. ಜಿಲ್ಲಾ ಮಟ್ಟದ ಪಿಯು ಕಾಲೇಜು ಕ್ರೀಡಾಕೂಟ. ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಕ್ರೀಡಾಕೂಟ ಉದ್ಘಾಟನೆ ಮಾಡಿದ್ರು. ಕಾರ್ಯಕ್ರಮದ ವೇದಿಕೆ ಮುಂದೆನೇ ಕ್ರೀಡಾಪಟುಗಳು ಪ್ರತಿಭಟನೆ ಮಾಡಿದ್ರು. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕ್ರೀಡಾಪಟುಗಳ ಭವಿಷ್ಯ ಹಾಳಾಗ್ತಿದೆ. ಹದಗೆಟ್ಟ ರನ್ನಿಂಗ್ ಟ್ರ್ಯಾಕ್ನಲ್ಲಿ ಹೇಗೆ ಓಡಬೇಕು ಅಂತ ಕ್ರೀಡಾಪಟುಗಳು ಪ್ರಶ್ನೆ ಮಾಡಿದ್ದಾರೆ. ರನ್ನಿಂಗ್ ಟ್ರ್ಯಾಕ್ ಸಮಸ್ಯೆ ಬಗ್ಗೆ ಶಾಸಕ ಚೆನ್ನಾರೆಡ್ಡಿಯನ್ನ ಕ್ರೀಡಾಪಟುಗಳು ಪ್ರಶ್ನೆ ಮಾಡಿದ್ರು. ಜನಪ್ರತಿನಿಧಿ ಮರ್ಯಾದೆ ಹೋಗ್ಲಕತ್ತದ. ಹೇಳಿದ ಮೇಲೆ ಕಳ್ಸೋದು ದೊಡ್ಡ ಮಾತಲ್ಲ, ಮೊದಲೇ ಕಳಿಸ್ಬೇಕ್ರಿ. ಯಾ ಸರಿ ಇಲ್ಲಿವರೆಗೆ ನಾನು ಬಂದಿಲ್ಲ ಸರ್. ಇಲ್ಲಿ ನಾನು ನೋಡಿನಿ, ಬಂದಿಲ್ಲ. ಅವ್ರ ಆಟಗಾರ ಹೇಳೋದು ಕರೆಕ್ಟ್ ಅದ. ಒಂದು ಸಾರಿನೂ ಇಲ್ಲಿ ಇಲ್ಲ ಇದನ್ನೆಲ್ಲ ಸದ್ಯ ನಾವೇ ನಮ್ಮ ಇದರಲ್ಲಿ ಜಿಲ್ಲಾ ಸಚಿವರು ನಾವು ಕಲಿತೆ ಮಾಡಿಸಿವ್ರಿ. ಅದು ಗ್ರಂಥಾಲಯ ಸೇರಿದಂತೆ ಮಾಡಿದ್ದದ. ಈಗಾಗಲೇ ಹೇಳಿ ಈಗಾಗಲೇ ನಾನು ಕೇಳಿದಾಗ 1,30,00,000 ಅಪ್ರೂವ್ ಕಳಿಸಿದ್ದಾರೆ ಅಂತ. ಅಂದ್ರೆ ನಮ್ಮ ಸ್ಪೋರ್ಟ್ಸ್ ಮಂತ್ರಿಗಳಿಗೆ. ಅಂದ್ರೆ ಅದು ಖಾತೆ ಈಗ CM ಅವ್ರ ಹತ್ರ ಇದೆ. ಅದನ್ನು ಅದು ಕಾಪಿ ತೊಗೊಂಡು ನಾನು ಸರ್ ಹೋದಾಗ ಫಾಲೋ ಅಪ್ ಮಾಡಿ ಅದು 1,30,00,000 ಬಂತಪ್ಪ ಅಂತಂದ್ರೆ ಇದು ಟ್ರ್ಯಾಕು ಮತ್ತು ಮುಂದಿನ ದಿನದಲ್ಲಿ ಯಾವುದು ಕಾಂಪ್ಲೇಂಟ್ಸ್ ಬರಬಾರ್ದಂತೆ ಈಗ ನಾನು ಸ್ಪೀಚ್ನಲ್ಲಿ ಹೇಳಿದ್ದೀನಿ. ಮುಂದಿನ ದಿನದಲ್ಲಿ ಅದು ಆಗಲಾರ್ದಂಗೆ ನೋಡ್ಕೊತೀನಿ ಮತ್ತು ಆಫೀಸರ್ಗೆ ಸ್ಟ್ರಿಕ್ಟ್ಲಿ ನಾನು ಇನ್ಸ್ಟ್ರಕ್ಟ್ನು ಮಾಡಿದ್ದೀನಿ. ಅಲ್ಲೇನು ರಿಬ್ಬನ್ ಹಿಡಿದಿರ್ತಾರಲ್ರಿ, ಕಾಲು ಆಳುವ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.